ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ನನ್ನ ಒನ್ ಆಫ್ ದ ವೀಕೆಂಡ್ ವ್ಲಾಗ್ನ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮತ್ತು ನನ್ನ ವೀಡಿಯೋಸ್ನ ಲೈಕ್ ಮತ್ತು ಶೇರ್ ಮಾಡಿ. ನಾನು ಆ್ಯಕ್ಚುಲಿ ಸಂಡೇಸ್ ಅಂತ ಹೇಳಿದರೆ ಜಾಸ್ತಿ ಫುಡ್ನ ಔಟ್ಸೈಡಿಂದ ಆರ್ಡರ್ ಮಾಡ್ತಾಯಿರ್ತೀನಿ. ಅಂತ ಹೇಳಿದ್ರೆ ನನ್ನ ಫೇವ್ರೆಟ್ ಅಂತ ಅಂದರೆ ಕಾರ್ನರ್ ಹೌಸಿಂದ ಐಸ್ ಕ್ರೀಮು. ಸೊ ನಾನು ಫ್ರೀಕ್ವೆಂಟಾಗಿ ಅದನ್ನು ಆರ್ಡರ್ ಮಾಡ್ಕೊಂಡು ತಿಂತಾಯಿರ್ತೀನಿ. ಸೊ ಅವತ್ತು ಆರ್ಡರ್ ಮಾಡಿದ್ದೆ. ಬಟ್ ಏನಂತ ಹೇಳಿದರೆ ನನ್ನ ನೇಲ್ ಎಕ್ಸ್ಟೆನ್ಷನ್ಸ್ ಇರೋದ್ರಿಂದ ಇದ್ರದ್ದು ಲಿಡ್ ತೆಗಿಯೋಕ್ಕೆ ಆಗ್ತಾ ಇರಲಿಲ್ಲ. ಸೊ ನನ್ನ ಮಗ ಅದನ್ನು ಹೆಲ್ಪ್ ಮಾಡ್ದೆ. ಸೊ ಅದಕ್ಕೆ ಅನಿಸುತ್ತೆ ನಮ್ಮ ಮನೇಲಿ ನಾನು ಯಾವಾಗ ನೇಲ್ ಎಕ್ಸ್ಟೆನ್ಷನ್ ಹಾಕ್ಸ್ಕೊತೀನಿ ಅವಾಗೆಲ್ಲ ಬೈತಾ ಇರ್ತಾರೆ. ಬಿಕಾಸ್ ಒಂದು ಚಿಕ್ಕ ಲಿಡ್ಡೂ ನಂಗೆ ತೆಗಿಯೋಕ್ಕೆ ಬರಲ್ಲ. ಆ ಟೈಮಲ್ಲಿ ಎಲ್ಲರ ಹೆಲ್ಪನ್ನು ತೊಗೊತಾ ಇರ್ತೀನಿ. ಯಾರ್ಯಾರಿಗೆ ಕಾರ್ನರ್ ಹೌಸಿನ ಐಸ್ ಕ್ರೀಮ್ ಇಷ್ಟ ಆಗುತ್ತೆ ಅವರೆಲ್ಲರೂ ನನಗೆ ಮೆಸೇಜ್ ಮಾಡಿ. ನನಗಂತೂ ಕಾರ್ನರ್ ಹೌಸಲ್ಲಿ ನನಗೆ ಇದು ಆಲ್ಮಂಡ್ ಫಜ್ ಅಂದರೆ ತುಂಬ ಇಷ್ಟ. ಆ್ಯಕ್ಚುಲಿ ಇವತ್ತು ನಮ್ಮ ಸೊಸೈಟಿಯಲ್ಲಿ ಕಾರ್ನಿವಲ್ ಇತ್ತು. ಸೊ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಆಗಿತ್ತು. ಆಲ್ಮೋಸ್ಟ್ 10:30ಇಂದನೇ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಈವ್ನಿಂಗ್ ನೈಟ್ ಆಲ್ಮೋಸ್ಟ್ 12:30 ತನಕನೂ ಇತ್ತು. ಸೊ ನಾನು ಮಾತ್ರ ಈವ್ನಿಂಗ್ ಹೋಗಿದ್ದೆ, ಯಾಕಂದರೆ ನನಗೆ ಬೆಳಗ್ಗೆ ಆಗಲೇ ಇಲ್ಲ, ತುಂಬ ಲೇಸಿ ಅನಿಸ್ತಾ ಇತ್ತು. ಸೊ ಅದಕ್ಕೆ ಮನೇಲೇ ಇದ್ದೆ. ಸೊ ನಾನು ಈ ಡ್ರೆಸ್ ಹಾಕ್ಕೊಂಡು ಇವತ್ತು ರೆಡಿ ಆಗ್ತಾಯಿದ್ದೀನಿ ನೋಡಿ. ಈ ಡ್ರೆಸ್ ಬಂದುಬಿಟ್ಟು ನನಗೆ 2 years ಬ್ಯಾಕ್ ನನ್ನ ಬರ್ತ್ಡೇಗೆ ನನ್ನ ಫ್ರೆಂಡು ನನಗೆ ಅಮೆಝಾನ್ ವೋಚರ್ ಕೊಟ್ಟಿದ್ಲು. ಅದರಲ್ಲಿ ನನಗೆ 2 ಡ್ರೆಸ್ ತೊಗೊಂಡಿದ್ದೆ, ಅದರಲ್ಲಿ ಇದು ಕೂಡ ಒಂದು. ಸೊ ಇದ್ರದ್ದು ಏನಾದರೂ ಲಿಂಕ್ ಇದ್ದರೆ ಶೇರ್ ಮಾಡ್ತೀನಿ. ಐ ಡೌಟ್, ಬಿಕಾಸ್ ಇದು ಆಲ್ಮೋಸ್ಟ್ 2.5 years ಆಗಿದೆ. ಸೊ ಇದರಲ್ಲಿ ಇನ್ನೊಂದು ಡ್ರೆಸ್ಸನ್ನು ತೊಗೊಂಡಿದ್ದೆ, ಇದೇ ಥರ ಫ್ಲೋರಲ್ ಪ್ರಿಂಟ್ಸ್ ಇರೋದು. ಅದು ತುಂಬ ಚೆನ್ನಾಗಿತ್ತು. ಹಾಗೆಯೇ ಅದಕ್ಕೆ ಮ್ಯಾಚ್ ಆಗೋಕ್ಕೆ ಈ ಫ್ಲವರ್ ಥರ ಇರೋವಂಥದ್ದು ಒಂದು ಇಯರಿಂಗ್ಸ್ ಹಾಕ್ಕೊಂಡಿದ್ದೆ. ವೆದರೂ ಅಷ್ಟೇ ತುಂಬ ಚೆನ್ನಾಗಿತ್ತು. ನಾವು ಇನ್ನೇನು ಹೊರಟ್ವಿ ಅಂದಿದ ತಕ್ಷಣ ತುಂಬ ಮಳೆ ಸ್ಟಾರ್ಟ್ ಆಯಿತು. ಅದಕ್ಕೆ ನಮ್ಮ ಹಸ್ಬೆಂಡ್ ವಾಕಿಂಗ್ ಹೋಗಿದ್ರು. ಅವ್ರು ಹೇಳಿದರು ಮಳೆ ಸ್ಟಾರ್ಟ್ ಆಗಿದೆ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಹೋಗೋಣ ಅಂತ ಹೇಳ್ಬಿಟ್ಟು. ಸರಿ ಅಂತ ಆಮೇಲೆ ಹೊರಟ್ವಿ. ನಮ್ಮ ಸೊಸೈಟಿ ಮಾತ್ರ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಇದೆ. ಎಷ್ಟು ಗ್ರೀನ್ರಿ ಇದೆ ಅಂತ ಹೇಳಿದರೆ ನನಗೆ ಆ್ಯಕ್ಚುಲಿ ನಾನು ಹಾರ್ಟ್ ಆಫ್ ದ ಸಿಟಿ ಬ್ಯಾಂಗ್ಳೂರಲ್ಲಿ ಇದ್ದೀನಿ ಅಂತ ಯಾವತ್ತೂ ಅನಿಸೋದೇ ಇಲ್ಲ. ಬಿಕಾಸ್ ನನ್ನದು ಬಾಲ್ಕನಿ ನೋಡಿ, ಇಲ್ಲೇ ನೋಡ್ತಾ ಇದ್ರಲ್ಲ, ನಾವು ಬಾಲ್ಕನಿಯಲ್ಲಿ ನಿಂತರೆ ಸಾಕು ನನಗೆ ಫುಲ್ಲು ಗ್ರೀನ್ರಿ ಕಾಣಿಸ್ತಾ ಇರುತ್ತೆ. ನನ್ನ ಸೊಸೈಟಿ ಒಂದು ಎನಿ ಲಕ್ಸುರಿ ರೆಸಾರ್ಟ್ಸ್ಗಿಂತನೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೊ ವೀಕೆಂಡಲ್ಲಿ ಕೆಳಗಡೆ ಇಲ್ಲೇ ಇಳಿದ್ರೆ ಸಾಕು, ಆಲ್ಮೋಸ್ಟ್ ನಾವು ರೆಸಾರ್ಟಲ್ಲಿ ಇರೋ ಅಂಥ ಫೀಲೇ ಬಂದುಬಿಡುತ್ತೆ. ಇಲ್ಲೇ ನೋಡ್ತಾ ಇದ್ದೀರಲ್ಲ ನೀವು. ನಾನು ಒಂದು ಸಲ ನಂದು ಇದ್ರದ್ದು ಟೂರ್ ಸಹಿತ ಮಾಡಿಸ್ತೀನಿ ನಮ್ಮ ಸೊಸೈಟಿದು. ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಇದೆ. ಸೊ ವೆದರು ಸಹಿತ ತುಂಬ ಚೆನ್ನಾಗಿತ್ತು ಇಲ್ಲಿ ಕಾರ್ನಿವಲಲ್ಲಿ. ಹಾಗೆ ಏನಂದರೆ ನಮ್ಮ ಈ ಸೊಸೈಟಿಲಿ ಎವ್ರಿ ಇಯರ್ ಕಾರ್ನಿವಲ್ ಮಾಡ್ತಾರೆ. ಅದರಲ್ಲಿ ಏನಂತ ಹೇಳಿದರೆ DJ ಇರುತ್ತೆ, ಹಾಗೆ ಏನಾದರೂ ಒಂದು ಕಲ್ಚರಲ್ ಆ್ಯಕ್ಟಿವಿಟೀಸೂ ಇರುತ್ತೆ. ಹಾಗೆ ಎಲ್ಲ ಚಿಕ್ಕ ಮಕ್ಳಿಗೂ ಸಹಿತ ಅಲ್ಲಿ ಏನಾದರೂ ಡ್ಯಾನ್ಸ್ ಮತ್ತು ಏನಾದರೂ ಸಿಂಗಿಂಗ್ ಮಾಡೋದಾದ್ರೆ ಮಾಡ್ಬೋದು. ಹಾಗೆಯೇ ತುಂಬ ಶಾಪ್ಸ್ ಎಲ್ಲ ಬಂದಿರುತ್ತೆ. ಸೊ ಕೆಲವರೆಲ್ಲ ನಮ್ಮ ಸೊಸೈಟಿಯಿಂದನೇ ಕೆಲವ್ರು ಶಾಪ್ಸ್ ಇಟ್ಟಿರ್ತಾರೆ. ಇನ್ನು ಕೆಲವ್ದು ಶಾಪ್ಸು ಎಕ್ಸ್ಟರ್ನಲ್ ವೆಂಡರ್ಸೂ ಬಂದಿರ್ತಾರೆ. ಬಟ್ ಎಲ್ಲದು ಏನೋ ಒಂಥರ ಸ್ಪೆಷಲ್ ಐಟಮ್ಸ್ ಸಿಗುತ್ತೆ ಇಲ್ಲಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾವಿಲ್ಲಿ ಎಂಟ್ರಿ ಆದ್ವಿ, ಎಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿತ್ತು. ಆ ವೆದರ್ಗೆ, ಆ ಲೈಟ್ಸ್ಗೆ ಸಕ್ಕತ್ತಾಗಿ ಅನ್ನಿಸ್ತಾಯಿತ್ತು. ನನಗಂತೂ ನಮ್ಮ ಅಪಾರ್ಟ್ಮೆಂಟ್ನ, ನಮ್ಮ ಸೊಸೈಟಿ ನಾನು ತುಂಬ ಇಷ್ಟಪಡ್ತೀನಿ. ಆಲ್ಮೋಸ್ಟ್ ನಾನಿಲ್ಲಿ 13 yearsಯಿಂದ ಇದ್ದೀನಿ. ಆ್ಯಕ್ಚುಲಿ ನಾನು ಬೆಂಗಳೂರು ಶಿಫ್ಟ್ ಆಗಿದ್ದಾಗಿಂದನೂ ಇದೇ ಸೊಸೈಟಿಯಲ್ಲಿರೋದು. ಸೊ ಇದು ನನಗೆ ತುಂಬ ಇಟ್ಸ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್. ನನಗೆ ಎಲ್ಲಿ ನಮ್ಮ ಹಸ್ಬೆಂಡ್ ಬೇರೆ ಕಡೆ ಕರೆದ್ರೂ ಸಹಿತ ನಾನು ಹೋಗಿಲ್ಲ, ಇಲ್ಲೇ ಸ್ಟೇ ಮಾಡಿದ್ದೀನಿ. ಬಿಕಾಸ್ ಇಲ್ಲಿ ಅಷ್ಟು ಅಂದರೆ ಅಷ್ಟು ಬ್ಯೂಟಿಫುಲ್ ಇದೆ, ಎಲ್ಲದೂ ಇದೆ ಈ ನಮ್ಮ ಸೊಸೈಟಿ ಒಳಗೇ. ಏನೂ ನಾನು ಆಚೆ ಕಡೆ ಯಾವ ಫೆಸಿಲಿಟಿಗೆ ಸರ್ಚ್ ಮಾಡೋ ಅವಶ್ಯಕತೆನೇ ಇಲ್ಲ, ಪ್ರತಿಯೊಂದೂ ಇಲ್ಲೇ ಸಿಕ್ಬಿಡತ್ತೆ ನನಗೆ. ಆ್ಯಕ್ಚುಲಿ ಪೂಲ್ಸ್ ಬಂದು ಸ್ವಿಮ್ಮಿಂಗ್ ಪೂಲ್ಸ್ ಬಂದೇ 3 ಸ್ವಿಮ್ಮಿಂಗ್ ಪೂಲ್ಸ್ ಇದೆ. ಒಂದು ಕಾಮನ್ ಪೂಲ್ ಒಂದು ದೊಡ್ಡದು, ಹಾಗೆ ಲೇಡೀಸ್ಗೆ ಒಂದು ಬೇಸ್ಮೆಂಟಲ್ಲಿ ಸಹಿತ ಒಂದು ಪ್ರೈವೇಟ್ ಪೂಲ್ ಇದೆ. ಅಲ್ಲಿ ಆ್ಯಕ್ಚುಲಿ ಲ್ಯೂಕ್ ವಾರ್ಮ್ ವಾಟರ್ ಇರುತ್ತೆ. ನಾವು ಅಲ್ಲಿ ಸ್ವಿಮ್ಮಿಂಗ್ ಮಾಡಿದ್ರೆ ಮತ್ತು ಚಳಿನೂ ಸಹಿತನೂ ಆಗೋಲ್ಲ. ಹಾಗೆ ಕಿಡ್ಸ್ಗೆ ಚಿಕ್ಕದು 2 ಬಬಲ್ ಪೂಲ್ ಅಂತ ಇದೆ. ಹಾಗೆ 3 ಜಿಮ್ ಇದೆ. ಆಮೇಲೆ ಇದು ಕ್ಲಬ್ ಹೌಸ್ ಇದೆ, ಆಂಫಿ ಥಿಯೇಟರ್ ಇದೆ. ಕ್ಲಬ್ ಹೌಸಲ್ಲಂತೂ ನಿಮ್ಗೆ ಎಲ್ಲ ಥರದ್ದು ಇಂಡೋರ್ ಗೇಮ್ಸೂ ಅಲ್ಲೇ ಸಿಗುತ್ತೆ. ಮತ್ತು ಸೋನಾ ಬಾತ್ ಇದೆ, ಸ್ಟೀಮ್ ಬಾತ್ ಇದೆ. ಸೊ ಎವ್ರಿಥಿಂಗ್ ಇದೆ. ಹೀಗೆ ಏನೇ ಫೆಸ್ಟಿವಲ್ ಬರಲಿ, ಇಲ್ಲಿ ಆ್ಯಕ್ಚುಲಿ ಎಲ್ಲದನ್ನು ಸೆಲೆಬ್ರೇಟ್ ಮಾಡ್ತಾರೆ.
ಯಾವುದೇ ಫೆಸ್ಟಿವಲ್ ಇರಲಿ, ಈ ಥರ ಹಿಂದೂ ಮುಸ್ಲಿಮ್ ಕ್ರಿಶ್ಚಿಯನ್ ಆ ಥರ ಏನು ಡಿಫ್ರೆನ್ಷಿಯೇಟ್ ಮಾಡಲ್ಲ. ಎಲ್ಲರೂ ಒಂಥರ ಕಮ್ಯುನಿಟಿ ಲೆವೆಲಲ್ಲಿ ಒಟ್ಟಾಗಿಬಿಟ್ಟು ಎಲ್ಲರೂ ಸೆಲೆಬ್ರೇಟ್ ಮಾಡ್ತೀವಿ. ಅದಕ್ಕೆ ನನ್ನ ಮಗ ಚಿಕ್ಕಕ್ಕಿರುವಾಗೇ ನಾವಿಲ್ಲಿ ಶಿಫ್ಟ್ ಆಗಿರೋದು. ಸೊ ನನಗೆ ಇಲ್ಲಿದು ಆ ಸೆಲೆಬ್ರೇಷನ್ಸು ಮತ್ತು ಆಮೇಲೆ ಆ ಕಮ್ಯುನಿಟಿ ಲೈಫು ಅದೆಲ್ಲ ನೋಡ್ಬಿಟ್ಟು ನನಗೆ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ಆ ಥರದ್ದು ಕಮ್ಯುನಿಟಿಯಲ್ಲಿ ನಾವು ನಮ್ಮ ಮಕ್ಕಳನ್ನ ಬೆಳೆಸಿದ್ರೆ ಅವರಿಗೆ ಎಲ್ಲ ಕಲ್ಚರ್ ಬಗ್ಗೆನೂ ರೆಸ್ಪೆಕ್ಟ್ ಇರುತ್ತೆ, ಬೇರೆ ರಿಲಿಜಿಯನ್ ಬಗ್ಗೆನೂ ರೆಸ್ಪೆಕ್ಟ್ ಇರುತ್ತೆ. ಯಾರ್ಯಾರು ಏನೇನು ಫೆಸ್ಟಿವಲ್ನ ಯಾಕೆ ಮಾಡ್ತಾರೆ, ಹೇಗೆ ಮಾಡ್ತಾರೆ ಎಲ್ಲದನ್ನೂ ತಿಳ್ಕೊತಾರೆ ಮಕ್ಕಳು. ಹಾಗೆ ಮತ್ತು ಇಲ್ಲೇನಂತ ಹೇಳಿದರೆ, ಮಕ್ಕಳಿಗೆ ಏನಾದರೂ ಆಟ ಆಡಿಸ್ಬೇಕು ಮಾಡಬೇಕು ಅಂತ ಹೇಳಿದರೆ ಏನೂ ಪ್ರಾಬ್ಲಮ್ ಇಲ್ಲ. ಇಲ್ಲೇ ಒಂದು 3-4 ಪಾರ್ಕ್ ಒಳಗಡೆನೇ ಇದೆ, ಮತ್ತು ಸ್ಯಾಂಡ್ ಪಾರ್ಕ್ ಇದೆ. ಹಾಗೆಯೇ ಮತ್ತು ಎಲ್ಲ ಈಗೇನಾದರೂ ನಾವು ಟಾಯ್ಕೊಂಡೋ ಕ್ಲಾಸ್ ಕಳಿಸ್ಬೇಕು, ಆಮೇಲೆ ಯಾವುದಾದ್ರೂ ಒಂದು ಇವಾಗ ಟೆನ್ನಿಸ್ ಕ್ಲಾಸ್ ಕಳಿಸ್ಬೇಕು, ಏನೇ ಅಂದ್ರೂ ಆಚೆ ಹೋಗೋದಿಲ್ಲ. ಎಲ್ಲ ಕೋಚ್ ಎಲ್ಲ ಒಳಗಡೆನೇ ಬಂದುಬಿಟ್ಟು ಎಲ್ಲದನ್ನೂ ಕಲಿಸ್ಕೊಡ್ತಾರೆ. ಸೊ ಅದಕ್ಕೆ ನನ್ನ ಲೈಫಲ್ಲಿ ಇದೊಂದು ಬೆಸ್ಟ್ ಡಿಸಿಷನ್ ನಾನು ಮಾಡಿದ್ದು ಅರ್ಲಿ ಇನ್ ಮೈ ಲೈಫ್. ಸೊ ಅದರಿಂದ ನನಗೇನಂದರೆ ನನ್ನ ಮಗನಿಗೆ ಒಳ್ಳೆ ಚೈಲ್ಡ್ಹುಡ್ ಸಿಕ್ತು. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ ನೀವು, ಇಲ್ಲಿ ಕಾರ್ನಿವಲಲ್ಲಿ ಎಲ್ಲದೂ ಇದೆ, ಫುಡ್ಸ್ ಐಟನೂ ಇದೆ, ಹಾಗೆ ಎಲ್ಲ ಥರ ಶಾಪಿಂಗ್ ಮಾಡೋಕ್ಕೂ ಎಲ್ಲ ಶಾಪ್ಸ್ಗಳೂ ಇದೆ. ನನಗೆ ಆ್ಯಕ್ಚುಲಿ ಇಲ್ಲಿ ಯಾವಾಗೂ ಈ ಥರ ಫ್ರೀಕ್ವೆಂಟಾಗಿ ಏನಾದರೂ ಸೆಲೆಬ್ರೇಷನ್ ನಡೀತಾನೆ ಇರುತ್ತೆ, ಅವಾಗ ಏನಾದರೂ ಫುಡ್ ಸಿಗ್ತಾನೆ ಇರುತ್ತೆ. ನನಗೆ ಈ ಥರ ತಟ್ಟೆ ಇಡ್ಲಿ ಅಂದರೆ ತುಂಬ ಇಷ್ಟ. ಜನರಲಾಗಿ ಇಲ್ಲಿ ಬರೋ ತಟ್ಟೆ ಇಡ್ಲಿಯಲ್ಲಿ ಅದು ಏನೋ ಹೇಳ್ತಾರಲ್ಲ, ಪುಡಿ ಚಟ್ನಿ ಮತ್ತು ತುಪ್ಪ ಹಾಕ್ಕೊಡ್ತಾರಲ್ಲ, ಅದು ನನಗೆ ತುಂಬ ಇಷ್ಟ. ಅದು ಇವತ್ತಿರಲಿಲ್ಲ. ಸೊ ನಾವು ಇದನ್ನು ಮತ್ತು ಮಸಾಲೆ ವಡೆನ ತಿಂದ್ವಿ. ನಾವೇನಾದರೂ ಈ ಥರದ್ದೇನಾದ್ರು ಕಾರ್ನಿವಲ್ಸು ಈ ಥರದ್ದು ಏನಾದರೂ ಇದೆ, ಮನೇಲಿ ಊಟನೇ ಮಾಡಲ್ಲ, ಅಲ್ಲೇ ತಿಂದ್ಬಿಡ್ತೀವಿ. ಇಲ್ಲಿ ನೋಡಿ, ನನ್ನ ಮಗನ ಫ್ರೆಂಡ್ಸ್ ಎಲ್ಲ ಅವರೆಲ್ಲ ಸಿಗ್ತಾ ಇದ್ದಾರೆ. ಇವಳು ನನ್ನ ಫ್ರೆಂಡಿನ ಮಗಳು, ಅವಳು US ಅಲ್ಲಿ ಓದ್ತಾ ಇದ್ದಾಳೆ, ಅವಳು ಸಹಿತ ಸಿಕ್ಕಿದ್ಲು. ಅವಳು ವಾಪಸ್ ಬಂದಿದ್ಲು, ಅವಳು ಸಹಿತ ಸಿಕ್ಕಿದ್ಲು. ನನಗೆ ಆ್ಯಕ್ಚುಲಿ ಇವತ್ತು ಕೆಳಗಡೆ ಹೋದಾಗ ಎಲ್ಲ ಫ್ರೆಂಡ್ಸು ಸಿಕ್ಕಿದ್ರು. ಅಂದರೆ ನಾನು ಆಲ್ಮೋಸ್ಟ್ ನಾನು ಆಫೀಸ್ಗೆ ಹೋಗೋದ್ರಿಂದ ಎಲ್ಲರ ಜೊತೆಗೂ ಇಂಟ್ರ್ಯಾಕ್ಟ್ ಮಾಡೋಕ್ಕೆ ಆಗ್ತಾಯಿರಲ್ಲ ಎಲ್ಲ ಟೈಮಲ್ಲೂ. ಕೆಲವು ಒಂದೊಂದು ಫ್ರೆಂಡ್ಸು 5 years ಹಿಂದೆ ಮಾತಾಡಿಸಿದವ್ರು ಸಹಿತ ಸಿಕ್ಕಿದ್ರು. ಅವರು ದುಬೈಗೇನೋ ಹೋಗಿದ್ರಂತೆ, ಅಲ್ಲಿ 5 years ಇದ್ರಂತೆ. ಆಮೇಲೆ ಅವ್ರು ಇಲ್ಲಿ ಮತ್ತೆ ರೀಶಿಫ್ಟ್ ಆಗಿದ್ದಾರಂತೆ ಇಲ್ಲಿಗೆ, ಅವರು ಸಹಿತ ಸಿಕ್ಕಿದ್ರು. ಸೊ ನನಗೆ ತುಂಬ ಖುಷಿ ಆಗ್ತಾಯಿತ್ತು, ಯಾಕಂದರೆ ಈ ಥರದ್ದು ಗ್ಯಾದರಿಂಗ್ಸ್ ಇದ್ದಾಗ ಮತ್ತು ನಾವು ಒಂಥರ ಫ್ರೆಂಡ್ಸ್ದೆಲ್ಲ ರೀಯೂನಿಯನ್ ಆಗುತ್ತೆ. ನಾವು ಎಲ್ಲರೂ ಮಕ್ಕಳು ಚಿಕ್ಕಕ್ಕಿರುವಾಗ ಡೈಲಿ ಮಕ್ಕಳನ್ನ ಕರ್ಕೊಂಡೋಗಿ ಕೆಳಗಡೆ ಪಾರ್ಕಲ್ಲೆಲ್ಲ ಹೋಗ್ತಾಯಿದ್ವಿ. ಅವಾಗ ಫ್ರೀಕ್ವೆಂಟಾಗಿ ಮೀಟ್ ಮಾಡ್ತಾ ಇರ್ತಿದ್ವಿ. ಇವಾಗ ಎಲ್ಲರ ಮಕ್ಕಳು ದೊಡ್ಡ ಆಗಿರೋದ್ರಿಂದ ಯಾರೂ ಜಾಸ್ತಿ ಕೆಳಗಡೆ ನಾನಂತೂ ಹೋಗೋಕ್ಕಾಗಲ್ಲ, ಬಿಕಾಸ್ ನನಗೆ ಆಫೀಸ್ ಇರೋದ್ರಿಂದ ನಾನು ಬರೋದೇ ಲೇಟಾಗಿರುತ್ತೆ, ಆಮೇಲೆ ಮ್ಯಾನೇಜ್ ಮಾಡೋಕ್ಕಾಗಲ್ಲ. ಪುಣ್ಯಕೋಟಿದು ಯಕ್ಷಗಾನ ನಡೀತಾ ಇತ್ತು. ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದರೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಮ್ಮ ಅಪಾರ್ಟ್ಮೆಂಟ್ಸಲ್ಲಿ ಆ್ಯಕ್ಚುಲಿ ಬರೀ ಕನ್ನಡಿಗಾಸ್ ಅಂತೂ ಇಲ್ಲ, ತುಂಬ ನಾನ್ ಕನ್ನಡಿಗಾಸೇ ಜಾಸ್ತಿ ಇದ್ದಾರೆ. ಬಟ್ ಸ್ಟಿಲ್ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ನೋಡಿ ಎಂಜಾಯ್ ಮಾಡಿದ್ವಿ. ಆ್ಯಕ್ಚುಲಿ ನಮ್ಮ ಕನ್ನಡಿಗಾಸಿಗೆ ಎಷ್ಟು ಇಷ್ಟ ಆಯಿತು ಅದಕ್ಕಿಂತ ಜಾಸ್ತಿ ನಮ್ಮ ನಾನ್ ಕನ್ನಡಿಗಾಸ್ಗೆ ಇಷ್ಟ ಆಯಿತು. ಅವರು ಒನ್ಸ್ ಮೋರ್ ಅಂತ ಇದ್ರು. ನನಗೊಂದು ಪುಣ್ಯಕೋಟಿ ಇದು ನೋಡುವಾಗ ನಮ್ಮಮ್ಮ ನಾವು ಚಿಕ್ಕಕ್ಕಿರುವಾಗ ಪುಣ್ಯಕೋಟಿ ಕತೆ ಹೇಳ್ತಾರೆ. ನೋಡಿದ್ರಲ್ಲ, ಇಲ್ಲಿ ಯಕ್ಷಗಾನ ನಡೀತಾ ಇತ್ತು. ಆ್ಯಕ್ಚುಲಿ ಇದು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಯಕ್ಷಗಾನದ ಕಾನ್ಸೆಪ್ಟು ಎಲ್ಲರಿಗೂ ಪುಣ್ಯಕೋಟಿ ಕತೆ ಚಿಕ್ಕಕ್ಕಿರುವಾಗ ನೀವು ಕೇಳಿರ್ತೀರ ಅಲ್ವಾ, ಅದೇ ಪುಣ್ಯಕೋಟಿ ಕತೆನೇ ಅವರು ಯಕ್ಷಗಾನ ಮಾಡಿದರು. ನಾನಂತೂ ಅಲ್ಲೇ ನಿಂತ್ಕೊಂಡು ಫುಲ್ ನೋಡಿದೆ ಅದನ್ನ. ಮತ್ತು ಮಧ್ಯದಲ್ಲಿ ಸ್ವಲ್ಪ ಶಾಪಿಂಗು ಅದು ಇದು ಅಂತ ಆಚೆ ಕಡೆ ಬರ್ತಾಯಿದ್ರು ಸಹಿತ ಸಖತ್ತಾಗಿತ್ತು. ಎಲ್ಲರೂ ಪುಣ್ಯಕೋಟಿ ಇದನ್ನು ತುಂಬ ಎಂಜಾಯ್ ಮಾಡಿದರು. ಇಲ್ಲಿ ನೋಡಿ, ಸಿಲ್ವರ್ ಶಾಪ್ ಇದೆ, ಹಾಗೆ ಸಿಲ್ವರ್ ಜ್ಯುವೆಲ್ರಿ ಶಾಪು, ಹಾಗೆ ನಿಮಗೆ ಆರ್ಟಿಫಿಷಿಯಲ್ ಜ್ಯುವೆಲ್ರೀಸು, ಮತ್ತು ನಿಮಗೆ ಬೀಡ್ಸ್ಗಳದ್ದು, ಹಾಗೆ ಮೇಕಪ್ದು ಪ್ರತಿಯೊಂದೂ ಇತ್ತು. ಸಾರಿ ಶಾಪಿಂದ ಹಿಡಿದು ಕಪ್ ಕೇಕ್ಸು ಎಲ್ಲದ್ರದ್ದು ಶಾಪ್ ಇತ್ತು. ನನಗೆ ಎಲ್ಲೆಲ್ಲಿ ಇಷ್ಟ ಆಗುತ್ತೆ, ನಾನು ಎಲ್ಲಿ ಹೋದ್ರೂ ಫಸ್ಟ್ ಬೈ ಮಾಡ್ತೀನಿ ಇಯರಿಂಗ್ಸ್. ಬಿಕಾಸು ನಾನು ತುಂಬ ಇಯರಿಂಗ್ಸ್ ಯೂಸ್ ಮಾಡ್ತೀನಿ. ನನ್ನ ಹತ್ರ ಕೌಂಟ್ಲೆಸ್ ಇದೆ. ಫ್ರ್ಯಾಂಕ್ಲಿ ಹೇಳಬೇಕಂತ ಹೇಳಿದರೆ, ನಾನು ಎಲ್ಲದರಲ್ಲೂ ಕಲೆಕ್ಟ್ ಮಾಡಿ ಇಟ್ಕೊತೀನಿ. ಎಲ್ಲ ಥರದ್ದು ಫ್ಯಾಷನ್ ಜ್ಯುವೆಲ್ರೀಸ್ ಇರ್ಬೋದು, ಆಮೇಲೆ ಈ ಥರ ಜುಮ್ಕಾಸ್ ಇರ್ಬೋದು, ಗೋಲ್ಡ್ ಜ್ಯುವೆಲ್ರೀಸ್ ಇರ್ಬೋದು. ಗೋಲ್ಡ್ ಜ್ಯುವೆಲ್ರೀಸೂ ನನಗೆ ಆ ಥರ ಜುಮ್ಕಾಸ್ ಎಲ್ಲ ತುಂಬ ಅಂದರೆ ತುಂಬ ಇಷ್ಟ. ಮತ್ತು ಆರ್ಟಿಫಿಷಿಯಲ್ ಅಂತ ಹೇಳಿದರೆ ಈ ಥರ ಮಾಡರ್ನ್ ಡ್ರೆಸ್ಸಸ್ಗೆ ಹಾಕೋವಂಥದ್ದು ಇಯರಿಂಗ್ಸ್ ಜಾಸ್ತಿ ಇರೋದು ನನ್ನ ಹತ್ರ. ನಾನು ಎಲ್ಲ ಡ್ರೆಸ್ಗೂ ಡಿಫ್ರೆಂಟ್ ಅಂತ ಚೇಂಜ್ ಮಾಡ್ತಾ ಇರ್ತೀನಿ. ಅದೇ ಒಂಥರ ನನಗೆ ಜಾಸ್ತಿ ಅಂದರೆ ಜಾಸ್ತಿ ಖುಷಿ ಕೊಡೋವಂಥ ವಿಷಯ. ಅದಕ್ಕೆ ತುಂಬ ಕಲೆಕ್ಷನ್ಸ್ ಇಟ್ಕೊಂಡಿದ್ದೀನಿ. ಸೊ ಇವತ್ತು ಅಷ್ಟೇ ನಾನು ಫಸ್ಟ್ ಬೈ ಮಾಡಿದ್ದು ಇಯರಿಂಗ್ಸನ್ನೇ. ಆ್ಯಕ್ಚುಲಿ ಆ ಇಯರಿಂಗ್ಸ್ ತುಂಬ ಚೆನ್ನಾಗಿತ್ತು. ಆಮೇಲೆ ನಾನೆಲ್ಲ ಹಾಗೆ ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೆ, ಎಲ್ಲೆಲ್ಲಿ ಏನೇನು ಶಾಪ್ ಇದೆ ಅಂತ ಹೇಳಿಬಿಟ್ಟು.
ನನಗೇನಂದರೆ ಹೇಳಿದರೆ ಈ ಕಾರ್ನಿವಲಲ್ಲಿ ತುಂಬ ಖುಷಿಯಾಗಿದ್ದ ವಿಷಯ ಅಂತ ಹೇಳಿದರೆ ನಂದೆಲ್ಲ ಹಳೆ ಫ್ರೆಂಡ್ಸ್ ಎಲ್ಲರೂ ಸಿಕ್ಕಿದ್ರು. ಮತ್ತು ನಮ್ಮ ಸೊಸೈಟಿಲಿ ಏನಂತ ಹೇಳಿದರೆ ಎಲ್ಲರೂ ಒಬ್ರಿಗೊಬ್ರಿಗೆ ತುಂಬ ಕ್ಲೋಸಾಗಿ ಮಾತಾಡ್ಕೊಂಡು ತುಂಬ ಚೆನ್ನಾಗಿರ್ತಾರೆ. ಯಾರ ಹತ್ರನೂ ಒಂಥರ ಜಲಸಿ ಇಲ್ಲ, ಮತ್ತು ಯಾರು ಅವ್ರನ್ನ ಮಾತಾಡಿಸ್ಬಾರ್ದು ಇವ್ರನ್ನ ಮಾತಾಡಿಸ್ಬಾರ್ದು ಅಂತ ಎಲ್ಲ ಒಂದು ಎಷ್ಟು ವರ್ಷ ಬಿಟ್ಟು ಅವ್ರನ್ನ ಮಾತಾಡ್ಸಿದ್ರು ಸಹಿತ ಅದೇ ಸೇಮ್ ವೇವ್ ಲೆಂತೇ ಇರುತ್ತೆ, ಏನೂ ಡಿಫ್ರೆಂಟೇ ಆಗಿರಲ್ಲ. ನಾನು ಎಲ್ಲ ಕಡೆ ಸುತ್ತಾಡ್ಬಿಟ್ಟು ಎಲ್ಲ ಶಾಪ್ಸ್ನೆಲ್ಲ ನೋಡಿಬಿಟ್ಟು ಮತ್ತೆ ಬಂದೆ ಸ್ಟೇಜ್ ಹತ್ರ. ಅಲ್ಲಿ ಇನ್ನೂ ನಡೀತಾ ಇತ್ತು, ಅದೇನೇ ಲಾಸ್ಟ್ ಸೀನ್ ನಡೀತಾ ಇತ್ತು ಪುಣ್ಯಕೋಟಿದು. ಆ್ಯಕ್ಚುಲಿ ಪುಣ್ಯಕೋಟಿದು ಕತೆ ಎಲ್ಲ ಕನ್ನಡಿಗರಿಗೆ, ಎಲ್ಲ ಚಿಕ್ಕ ಮಕ್ಳಿಗೂ ಇಷ್ಟ ಇರುತ್ತೆ. ನಾವೆಲ್ಲರೂ ಚಿಕ್ಕಕ್ಕಿರುವಾಗ ನಮ್ಮದು ಇದು ಈ ನಮ್ಮ ಲೆಸನಲ್ಲಿ ಇರ್ತಿತ್ತು. ಇಲ್ಲ ಅಂತ ಹೇಳಿದ್ರೆ ನಮ್ಮ ಅಮ್ಮ ಆಗಲಿ ಅಪ್ಪ ಆಗಲಿ ಕತೆನ ಹೇಳಿರ್ತಾರೆ ಎಲ್ಲರಿಗೂ. ಬಟ್ ನನ್ನ ಮಗನಿಗೆ ಈ ಪುಣ್ಯಕೋಟಿ ಕತೆದೇನು ಅಷ್ಟೊಂದು ಗೊತ್ತಿರಲಿಲ್ಲ. ಬಟ್ ಅವನು ನಾನೇ ಅವನಿಗೊಂದ್ಸಲ ಇದ್ರದ್ದೆಲ್ಲ ಕತೆ ಹೇಳಿದ್ದೆ. ಅವನಿಗೂ ಇದನ್ನು ನೋಡಿಬಿಟ್ಟು ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಆ ಹುಲಿ ರೋಲ್ ಮಾಡಿದ್ರಲ್ಲ ಅದು, ಮತ್ತು ಈ ಪುಣ್ಯಕೋಟಿ ರೋಲ್ ಮಾಡಿರೋವಳಂತೂ ಎಷ್ಟು ಚೆನ್ನಾಗಿತ್ತು ಅಂದರೆ ಆ ಡ್ರೆಸ್ ಅವ್ರದ್ದು ಮತ್ತು ಅವ್ರದ್ದು ಎಕ್ಸ್ಪ್ರೆಷನ್ ಎಲ್ಲ ತುಂಬ ಅಂದರೆ ತುಂಬ ಹಾರ್ಟ್ ಟಚಿಂಗ್ ಇತ್ತು. ಆ್ಯಕ್ಚುಲಿ ಇಲ್ಲಿ ನಾನ್ ಕನ್ನಡಿಗಾಜು ಸಹಿತ ಅವ್ರು ಎಷ್ಟು ಎಂಜಾಯ್ ಮಾಡಿದಂದರೆ, ಇದು ಕನ್ನಡದಲ್ಲೇ ಇತ್ತು ಎಲ್ಲ ಫುಲ್ಲು ಎಕ್ಸ್ಪ್ಲನೇಷನು. ಬಟ್ ಸ್ಟಿಲ್ಲು ಅವ್ರು ಎಲ್ಲರಿಗೂ ಅರ್ಥ ಆಯಿತು. ಈ ಒಂದು ಪ್ರತಿಯೊಂದು ಇಮೋಷನ್ ಆಗಲಿ ಎಲ್ಲದೂ ಅವರಿಗೆ ಅರ್ಥ ಆಯಿತು. ಎಲ್ಲರೂ ಅದೇ ಅಂತ ಇದ್ದರು, ಎಷ್ಟು ಚೆನ್ನಾಗಿದೆ ಈ ಪ್ಲೇ, ಮತ್ತೆ ಇನ್ನೊಂದು ಸಲ ಮಾಡಿಸ್ಬೋದು ಅಂತ ಅವರೆಲ್ಲ ಹೇಳ್ತಾಯಿದ್ರು. ನಂಗೆ ಆ್ಯಕ್ಚುಲಿ ತುಂಬ ಪ್ರೌಡ್ ಫೀಲ್ ಆಗ್ತಾಯಿತ್ತು. ಬಿಕಾಸ್ ಇದು ನಮ್ಮ ಕನ್ನಡದ್ದು ಹಾಗೆ ನಮ್ಮ ಕರ್ನಾಟಕದ್ದು ಕಲೆ ಯಕ್ಷಗಾನ ಅದನ್ನು ಎಲ್ಲರೂ ಇಷ್ಟಪಟ್ರಲ್ಲ ಅಂತ ನನಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತಾಯಿತ್ತು. ಇದರಲ್ಲ ಎಲ್ಲಿಗೆ ಪುಣ್ಯಕೋಟಿದು ಆ್ಯಕ್ಚುಲಿ ಎಂಡ್ ಆಗೋಯಿತು. ಆಮೇಲೆ ಆ್ಯಕ್ಚುಲಿ ಕಾಂತಾರದ್ದು ಒಂದು ಅವರು ಡಾನ್ಸ್ ಮಾಡಿದರು ಯಕ್ಷಗಾನ ಶೈಲಿಯಲ್ಲಿ, ಅದೂ ಸಹಿತ ಸಖತ್ತಾಗಿತ್ತು. ನಾವು ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ವಿ. ಆಮೇಲೆ ಇಲ್ಲಿ ಮತ್ತೆ ಕಾಂತಾರ ಮೂವಿದು ಸಾಂಗ್ ಇದೆಯಲ್ಲ, ಅದಕ್ಕೆ ವರಾಹ ರೂಪಂ ಆ ಸಾಂಗ್ನ ಮತ್ತೆ ಅವರೇ ಅದೇ ಯಕ್ಷಗಾನದವರು ಒಂದು ಟೀಮ್ ಬಂದಿತ್ತಲ್ಲ, ಅವರೇ ಯಕ್ಷಗಾನ ಶೈಲಿಯಲ್ಲಿ ಮತ್ತೆ ಅದಕ್ಕೆ ನೃತ್ಯ ಮಾಡಿ ಅದನ್ನು ತೋರಿಸ್ರು. ಅದು ಸಹಿತ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಇತ್ತು. ಆ್ಯಕ್ಚುಲಿ ಕಾಂತಾರ ಮೂವಿದು ಈ ಸಾಂಗ್ದು ಪ್ಲೇ ಆಗಿದ ತಕ್ಷಣ ಅಷ್ಟೇ ಎಲ್ಲರೂ ಶಾಪಿಂಗ್ ಮಾಡ್ತಾ ಇದ್ದವರು, ಅಲ್ಲಿ ಫುಡ್ ಕೋರ್ಟಲ್ಲಿ ಫುಡ್ ತಿಂತಾ ಇದ್ದವರು ಎಲ್ಲರೂ ಸಹಿತ ಸ್ಟೇಜ್ ಹತ್ರನೇ ಬಂದುಬಿಟ್ರು. ಆ್ಯಕ್ಚುಲಿ ಈ ವರಾಹ ರೂಪಂ ಈ ಸಾಂಗಿಗೆ ಏನೋ ಒಂದು ಡಿವೈನ್ ಪವರ್ ಇದೆ ಅಂತ ಅಂದ್ಕೊತೀನಿ. ಈ ಸಾಂಗ್ ಕೇಳಿದ ತಕ್ಷಣ ಏನೋ ಒಂದು ಎಲ್ಲರ ಮನಸ್ಸಲ್ಲೂ ಏನೋ ಒಂದು ಡಿವೈನ್ ಪವರು ಆ ಥರ ನಮಗೆ ಒಂಥರ ಫೀಲ್ ಆಗುತ್ತೆ ಅದ್ರ ಬಗ್ಗೆ. ಮತ್ತು ತುಂಬ ಪ್ರೌಡ್ ಫೀಲ್ ಕೂಡ ಆಯಿತು ನನಗೆ, ಬಿಕಾಸ್ ಇದು ನಮ್ಮ ಕನ್ನಡ ಮೂವಿದು, ಹಾಗೆ ಇಷ್ಟೊಂದು ಜನ ಇಷ್ಟಪಡ್ತಾ ಇದ್ದಾರಲ್ಲ ಇನ್ನೂ ಅನ್ನೋದು ಒಂದು ಹೆಮ್ಮೆ ವಿಚಾರ. ಹಾಗೆ ಈ ಸಾಂಗ್ ನೋಡುವಾಗ ಎಲ್ಲರೂ ಅಷ್ಟೇ, ಎಲ್ಲೂ ಆ ಕಡೆ ಈ ಕಡೆ ತಿರುಗ್ತಾನೆ ಇರಲಿಲ್ಲ. ಫುಲ್ ಅವ್ರು ಮಾಡೋ ಡ್ಯಾನ್ಸೂ ಅಷ್ಟೇ ಚೆನ್ನಾಗಿತ್ತು. ಇದು ಭರತನಾಟ್ಯಂ ಶೈಲಿಯಲ್ಲಿ ಮಾಡಿದರು. ಮತ್ತು ಇಲ್ಲಿ ನಾನ್ ಕನ್ನಡಿಗಾಸ್ ಏನಿದ್ದಾರೆ ಅವರು ಸಹಿತ ನಾವು ಎಷ್ಟು ಎಂಜಾಯ್ ಮಾಡಿದ್ವಿ ಅದಕ್ಕಿಂತ ಜಾಸ್ತಿ ಅವ್ರು ಎಂಜಾಯ್ ಮಾಡಿದರು. ಬಟ್ ಈ ಇನ್ನೊಂದು ಹೆಮ್ಮೆ ವಿಚಾರ ಅಂದರೆ ಎಲ್ಲ ನಾನ್ ಕನ್ನಡಿಗಾಸ್ ಸಹಿತ ಈ ಕಾಂತಾರ ಮೂವಿ ಬಗ್ಗೆ ಗೊತ್ತು, ಹಾಗೆ ಈ ಸಾಂಗ್ ಬಗ್ಗೆನೂ ಗೊತ್ತು. ಅದಕ್ಕೆ ನನಗೆ ನಾನಂತೂ ಎಲ್ಲೂ ಹೋಗಲಿಲ್ಲ, ಅಲ್ಲೇ ನಿಂತ್ಕೊಂಡು ಫುಲ್ ನೋಡ್ತಾ ಇದ್ದೆ. ನನ್ನ ಮಗನೂ ಸಹಿತ ನೋಡ್ದ, ಹಾಗೆ ನಮ್ಮ ಹಸ್ಬೆಂಡ್ ಸಹಿತ ನೋಡ್ತಾಯಿದ್ರು. ನನಗೆ ತುಂಬ ಖುಷಿ ಆಯಿತು, ಯಾಕಂದರೆ ನಮ್ಮ ಸೊಸೈಟಿಯಲ್ಲಿ ಈ ಯಕ್ಷಗಾನ ಮಾಡಿಸಿದ್ದು, ಹಾಗೆ ಕಾಂತಾರ ಮೂವಿ ವರಾಹ ಸಾಂಗ್ನ ಯಕ್ಷಗಾನ ಶೈಲಿಯಲ್ಲಿ ಡ್ಯಾನ್ಸ್ ಮಾಡಿಸಿದ್ದು, ಇದೆಲ್ಲ ನನಗೆ ತುಂಬ ಅಂದರೆ ತುಂಬ ಖುಷಿ ಕೊಡ್ತು. ಆ್ಯಕ್ಚುಲಿ ನಾನು ಹಾಗೆ ಸಾಂಗ್ ಇಡ್ಬೋದು, ಬಟ್ ಆದರೆ ಅದು ನನಗೆ ಕಾಪಿ ರೈಟ್ ಬರುತ್ತೆ. ಅದಕ್ಕೋಸ್ಕರ ನಾನು ಆ ಸಾಂಗ್ನ ಆ ಥರ ಇಡಲಿಲ್ಲ ಇಲ್ಲಿ ವಿಡಿಯೋದಲ್ಲಿ. ಬಟ್ ಅದರ್ವೈಸ್ ನಿಮಗೆ ಆ ವಿತ್ ಸಾಂಗ್ ಇದನ್ನು ನೋಡೋಕ್ಕೆ ನಿಜವಾಗೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಿಜವಾಗ್ಲೂ ಅಷ್ಟೇ, ಎಲ್ಲರೂ ಈ ಪುಣ್ಯಕೋಟಿ ಇದನ್ನು ಮತ್ತು ಈ ಡಾನ್ಸ್ನ ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ವಿ ನಾವು. ಎಲ್ಲ ಎಷ್ಟು ಚೆನ್ನಾಗಿತ್ತು ಅಂತ. ಆ್ಯಕ್ಚುಲಿ ಕಾಂತಾರದ್ದು ಮ್ಯೂಸಿಕ್ ಕೇಳಿದ್ರೇ ಸಾಕು, ಏನೋ ಒಂಥರ ಮೈಯಲ್ಲಿ ಗೂಸ್ ಬಂಪ್ಸ್ ಬಂದುಬಿಡುತ್ತೆ. ನಾನಂತೂ ಅವ್ರದ್ದು ಯಕ್ಷಗಾನ ಟೀಮ್ ಜೊತೆಗೆ ತುಂಬ ಫೋಟೋಸ್ ಕ್ಲಿಕ್ ಮಾಡಿಕೊಂಡೆ. ಆ್ಯಕ್ಚುಲಿ ನನಗೆ ತುಂಬ ಖುಷಿಯಾಗಿತ್ತು. ನಮ್ಮ ಸೊಸೈಟಿಲಿ ಏನಂತ ಹೇಳಿದರೆ ಕನ್ನಡಿಗರು ಆ್ಯಕ್ಚುಲಿ ಕಮ್ಮಿನೇ ಇದ್ದೀವಿ, ಬಟ್ ಬೇರೆ ಎಲ್ಲ ಕಮ್ಯುನಿಟೀಸ್ ಇದ್ದಾರೆ. ಅಂದರೆ ಫುಲ್ ನಿಮಗೆ ನಾರ್ತ್ ಇಂಡಿಯಾದ ಮತ್ತು ಸೌತ್ ಇಂಡಿಯಾದ ಎಲ್ಲ ಸ್ಟೇಟ್ಸ್ ಕಾಂಬಿನೇಷನು ನಮ್ಮ ಸೊಸೈಟಿಲಿ ಸಿಗ್ತಾರೆ. ಜಾಸ್ತಿ ಗುಜರಾತೀಸ್, ಜೈನ್ಸ್ ಎಲ್ಲ ಇದ್ದಾರೆ. ಬಟ್ ಸ್ಟಿಲ್ ನಾವೆಲ್ಲರೂ ಎಷ್ಟು ಖುಷಿಯಾಗಿ ಎಷ್ಟು ಚೆನ್ನಾಗಿರ್ತೀವಿ ಅಂದರೆ, ಅವ್ರು ಎಷ್ಟು ಚೆನ್ನಾಗಿ ನಮ್ಮ ಯಕ್ಷಗಾನ ಕನ್ನಡದಲ್ಲಿ ಇದ್ದಿದ್ದನ್ನು ಎಂಜಾಯ್ ಮಾಡಿದರು ಅಂದರೆ ನನಗೆ ಅದು ತುಂಬ ಪ್ರೌಡ್ ಫೀಲ್ ಆಯಿತು. ಆಮೇಲೆ ಸಿಂಗರ್ಸ್ ಕೂಡ ಕರೆಸಿದ್ವಿ, ಅವರು ಸಾಂಗ್ ಹೇಳ್ತಾಯಿದ್ರು. ಆ್ಯಕ್ಚುಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಹೇಳಿದರು. ನಾವು ಅವ್ರ ಜೊತೆಗೆ ನಿಂತ್ಕೊಂಡು ಕೆಳಗಡೆ ಸ್ಟೇಜಿಂದ ಹಾಡು ಹೇಳ್ತಾಯಿದ್ವಿ ಎಲ್ಲರೂ. ಆಮೇಲೆ DJ ಸ್ಟಾರ್ಟ್ ಆಗೋಕ್ಕಿತ್ತು.
ಆದರೆ ಡಿ ಜೆ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ಇವರು ಸಿಂಗರ್ಸ್ ಎಲ್ಲ ಲ್ಯಾಂಗ್ವೇಜಲ್ಲೂ ಒಂದೊಂದು ಸಾಂಗ್ ಹೇಳಿದರು. ಆ್ಯಕ್ಚುಲಿ ಹಿಂದಿ ಮತ್ತು ಕನ್ನಡ, ತಮಿಳ್, ತೆಲುಗು. ಬಿಕಾಸ್ ನಮ್ಮ ಸೊಸೈಟಿಲಿ ಎಲ್ಲ ಸ್ಟೇಟಿಂದನೂ ಎಲ್ಲರೂ ಜನ ಇದ್ದಾರೆ. ಆ್ಯಕ್ಚುಲಿ ನನಗೆ ಇಲ್ಲಿಗೆ ಬಂದಮೇಲೆ, ಈ ಸೊಸೈಟಿಗೆ ಬಂದಮೇಲೆ ನನಗೆ ಎಲ್ಲರ ಸ್ಟೇಟ್ದು ಕಲ್ಚರ್ಸು ಮತ್ತು ಯಾರ್ಯಾರು ಯಾವ್ಯಾವ ಫೆಸ್ಟಿವಲ್ ಸೆಲೆಬ್ರೇಟ್ ಮಾಡ್ತಾರೆ, ಹೆಂಗೆ ಸೆಲೆಬ್ರೇಟ್ ಮಾಡ್ತಾರೆ ಅಂತೆಲ್ಲ ತುಂಬ ಜಾಸ್ತಿ ತಿಳ್ಕೊಂಡೆ. ಸೊ ಅದಕ್ಕೆ ನಾನು ಆ್ಯಕ್ಚುಲಿ ಇಲ್ಲಿ ಈ ಇದರಲ್ಲೇ ಸೊಸೈಟಿಯಲ್ಲೇ ನಾನು ಕಂಟಿನ್ಯೂ ಮಾಡೋಕ್ಕೆ ಪ್ರಿಫರ್ ಮಾಡಿದ್ದು ಇದೊಂದೇ ರೀಸನ್ಗೆ. ಬಿಕಾಸ್ ಮಕ್ಳಿಗೂ ಅಷ್ಟೇ ನಮ್ಮದು ಇಂಡಿಯಾದ ಫುಲ್ ಎಲ್ಲ ಸ್ಟೇಟಿನ ಕಲ್ಚರ್ ಸಹಿತ ಗೊತ್ತಾಗುತ್ತೆ, ಯಾರ್ಯಾರು ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ ಅಂತ. ಮತ್ತು ನಮ್ಮದು ಸೊಸೈಟಿಲಿ ನಾವು ಕಮ್ಯುನಿಟಿ ಲಿವಿಂಗಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತೀವಿ. ಎಲ್ಲರೂ ಒಟ್ಟಿಗೆ ಬಾಳ್ತೀವಿ. ಬೆಸ್ಟ್ ಪಾರ್ಟ್ ಆಫ್ ಹಾಕೊಂಡ್ರಲ್ಲ ಎಲ್ಲದೂ ಇತ್ತು ನಮ್ಮ ಇವತ್ತು ಕಾರ್ನಿವಲಲ್ಲಿ. ಮ್ಯೂಸಿಕ್ ಇತ್ತು, ಡ್ಯಾನ್ಸ್ ಇತ್ತು, ಯಕ್ಷಗಾನ ಇತ್ತು, ಶಾಪಿಂಗ್ ಇತ್ತು, ಫುಡ್ ಇತ್ತು, ಫ್ರೆಂಡ್ಸ್ ಇದ್ದರು. ಎಷ್ಟು ಚಂದ ಅನ್ನಿಸ್ತು ಅಂತ ಹೇಳಿದರೆ ನನಗೆ ನನ್ನ ವೀಕೆಂಡ್ ಆ್ಯಕ್ಚುಲಿ ಸೂಪರ್ಬ್ ಅನ್ನಿಸ್ತು ನನಗೆ. ಮತ್ತು ಎಲ್ಲ ನನ್ನ ಫ್ರೆಂಡ್ಸೂ ತುಂಬ ಹಳೇ ಬೇರೆ ಕಂಟ್ರಿಗೆ ಹೋಗ್ಬಿಟ್ಟು ಮತ್ತೆ ಬಂದವರೆಲ್ಲರೂ ಸಿಗ್ತಾಯಿದ್ರು, ಅವರೆಲ್ಲರೂ ಮಾತಾಡಿಸ್ತಾಯಿದ್ರು. ಮತ್ತು ನಾನು ಇವತ್ತು ಆ್ಯಕ್ಚುಲಿ ಇಲ್ಲಿ ಒಂದು ಶಾಪ್ ಇತ್ತು ಕಾಸ್ಮೆಟಿಕ್ಸ್ದು. ಅವ್ರೇನಂತ ಹೇಳಿದರೆ ಎಲ್ಲ ಬ್ರ್ಯಾಂಡೆಡ್ ಕಾಸ್ಮೆಟಿಕ್ಸು. ಆ್ಯಕ್ಚುಲಿ ಅದರಲ್ಲಿ ಏನೂ ಫೇಕ್ ಇರಲಿಲ್ಲ, ರಿಯಲ್ ಅದು ಕಾಸ್ಮೆಟಿಕ್ಸ್ನ ತುಂಬ ಆಫರ್ ಪ್ರೈಸಲ್ಲಿ ಇಟ್ಟಿದ್ರು. ನನಗೆ ಗೊತ್ತಲ್ಲ, ನನಗೆ ತುಂಬ ಇಷ್ಟ ಲಿಪ್ಸ್ಟಿಕ್ಸ್ ಅಂದರೆ. ಅದು ಎಷ್ಟು ಬೈ ಮಾಡಿದ್ದೀನಿ ಅಂತ ಗೊತ್ತಿಲ್ಲ. ಲಿಪ್ಸ್ಟಿಕ್ಕೇ ಒಂದು 7-8, ಮತ್ತು ಕಾಜಲ್, ಮಷ್ಕರಾ ಎಲ್ಲನೂ ಬೈ ಮಾಡಿದೆ ನಾನು. ಆಮೇಲೆ ಇಯರಿಂಗ್ಸ್ ಕಮ್ಮಿ ಬೈ ಮಾಡಿದೆ ಇವತ್ತು ಆ್ಯಕ್ಚುಲಿ. ಬಟ್ ಕಾಸ್ಮೆಟಿಕ್ಸ್ ಮಾತ್ರ ತುಂಬ ಒಳ್ಳೊಳ್ಳೆ ಕಲರ್ ಲಿಪ್ಸ್ಟಿಕ್ಸ್ ಎಲ್ಲ ಸಿಕ್ತು. ಇನ್ನೊಬ್ಳು ನನ್ನ ಫ್ರೆಂಡು, ಇವಳದು ಸಹಿತ ಒಂದು ಶಾಪ್ ಇತ್ತು ಫ್ಯಾಷನ್ ಜ್ಯುವೆಲ್ರೀಸ್ದು. ಅಲ್ಲಿ ನಾನು ಮತ್ತು ನಂದು ಇನ್ನೊಬ್ಳು ಫ್ರೆಂಡು ತುಂಬ ಬೈ ಮಾಡಿದ್ವಿ. ನೋಡಿ, ನಾನು ಈ ಪೀಸ್ನ ಅಲ್ಲಿ ಬೈ ಮಾಡಿದೆ. ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದರೆ, ನನ್ನ ಫ್ರೆಂಡ್ ಇನ್ನೊಬ್ಳು ಇದ್ದಾಳೆ, ಅವಳಿಗೆ 2 ಮಕ್ಕಳಿದ್ದಾರೆ, ಡಾಟರ್ಸ್ ಇದ್ದಾರೆ. ಸೊ ಅವಳಂತೂ ಸಖತ್ತು ತುಂಬ ಜ್ಯುವೆಲ್ರೀಸ್ ಬೈ ಮಾಡಿದ್ಲು. ನಾನು ಅನ್ಕೋತಾ ಇದ್ದೆ, ನನಗೂ ಗರ್ಲ್ ಚೈಲ್ಡ್ ಇದ್ದಿದ್ರೆ ನಾನು ಈ ಥರ ಎಲ್ಲ ಬೈ ಮಾಡ್ತಿದ್ದೆ ಅನ್ಸುತ್ತೆ ಅಂತ. ಆ್ಯಕ್ಚುಲಿ ಈ ಸ್ಯಾರಿ ಶಾಪ್ದು ನೋಡಿ, ಇವ್ರದ್ದು ಇದೆಲ್ಲ ಹಾಕಿದ್ದೀನಿ ನಂಬರು. ನೀವು ಬೇಕಾದ್ರೆ ಸ್ಕ್ರೀನ್ಶಾಟ್ ತೆಗೆದು ಅವರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಅವ್ರದ್ದು ಅಲ್ಸೂರ್ ಲೇಕ್ ಹತ್ರ ಅವ್ರದ್ದು ಆ್ಯಕ್ಚುಲಿ ಶಾಪ್ ಇದೆ. ಅವ್ರ ಹತ್ರ ತುಂಬ ಎಕ್ಸ್ಕ್ಲೂಸಿವ್ ಆಗಿರೋ ಸ್ಯಾರಿ ಇತ್ತು. ನನ್ನ ಫ್ರೆಂಡ್ ಆ್ಯಕ್ಚುಲಿ 2 ಸ್ಯಾರಿ ತೊಗೊಂಡ್ಲು. ಬಟ್ ನಾನು ರೀಸೆಂಟಾಗಿ ತುಂಬ ಸ್ಯಾರಿ ಪರ್ಚೇಸ್ ಮಾಡಿದ್ರಿಂದ ನಾನು ತೊಗೊಳ್ಲಿಲ್ಲ. ಬಟ್ ಕಲೆಕ್ಷನ್ಸ್ ತುಂಬ ಚೆನ್ನಾಗಿತ್ತು. ಅದಕ್ಕೆ ನಾವು ಅಂದ್ಕೊಂಡ್ವಿ ಅವ್ರದ್ದು ಅಲ್ಸೂರ್ ಹತ್ರ ಇರೋ ಶಾಪ್ಗೆ ವಿಸಿಟ್ ಮಾಡೋಣ ಅಂತ ಹೇಳ್ಬಿಟ್ಟು. ಹಾಗೆ ಎಲ್ಲ ಕಡೆನೂ ಕಪ್ ಕೇಕ್ಸ್ ತೊಗೊಂಡ್ವಿ. ಆಮೇಲೆ ನನ್ನ ಫ್ರೆಂಡ್ ಅವಳು ಸಿಲ್ವರ್ ಜ್ಯುವೆಲ್ರೀಸ್ನು ಸಹಿತ ಬೈ ಮಾಡಿದ್ಲು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಆ್ಯಕ್ಚುಲಿ ಡಿ ಜೆ ಸ್ಟಾರ್ಟ್ ಆಯಿತು. ಎಲ್ಲರೂ ಯಂಗ್ಸ್ಟರ್ಸ್ ಆ್ಯಕ್ಚುಲಿ ಫಸ್ಟ್ ಬಂದು ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಆ್ಯಕ್ಚುಲಿ ಪ್ರಾಬ್ಲಮ್ ಏನಂದರೆ, ನಾನು ಮ್ಯೂಸಿಕ್ ಆನ್ ಇಡೋಂಗಿಲ್ಲ. ಆನ್ ಇಟ್ಟರೆ ನನಗೆ ಕಾಪಿರೈಟ್ ಬರುತ್ತೆ. ಇಲ್ಲ ಅಂತ ಹೇಳಿದರೆ ನಾನು ವಿತ್ ಮ್ಯೂಸಿಕನ್ನು ನಾನು ನಿಮಗೆ ಇದೆಲ್ಲದನ್ನು ತೋರಿಸ್ಬೋದಾಗಿತ್ತು. ಸೊ ಅದಕ್ಕೆ ನಾನು ನಿಮಗೆ ಮ್ಯೂಸಿಕ್ ಆನ್ ಇಟ್ಟಿಲ್ಲ, ನನ್ನ ವಾಯ್ಸ್ ಇದರೆಲ್ಲ ಟೀಚರ್ಸ್ ಸ್ಟಾರ್ಟ್ ಆಯಿತು. ಹೇಗೆ ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ ನೋಡಿ. ನಮ್ಮ ಸೊಸೈಟಿ ಎಷ್ಟು ಬ್ಯೂಟಿಫುಲ್ ಇದೆ ಕಾಮನ್ ಪೂಲ್. ಇಲ್ಲಿಗೆ ನಾನು ಆ್ಯಕ್ಚುಲಿ ಅವಾಗೆಲ್ಲ ತುಂಬ ಫ್ರೀಕ್ವೆಂಟಾಗಿ ನನ್ನ ಮಗನೂ ಸ್ವಿಮ್ಮಿಂಗ್ ಕರ್ಕೊಂಬರ್ತಾಯಿದ್ದೆ, ನಾನು ಬರ್ತಾಯಿದ್ದೆ. ಬಟ್ ನೈಟ್ ಟೈಮಲ್ಲಿ ನಮ್ಮದು ಸೊಸೈಟಿನ ನೋಡೋದೇ ಏನೋ ಒಂಥರ ಖುಷಿ. ಯಾವಾಗ ಎವ್ರಿ ಡೇ ಒಂಥರ ದೀಪಾವಳಿ ಫೆಸ್ಟಿವಲ್ ಥರನೇ ಕಾಣ್ತಾ ಇರುತ್ತೆ. ದೀಪಾವಳಿ ಟೈಮಲ್ಲಂತೂ ಇನ್ನೂ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಬಿಕಾಸ್ ಎಲ್ಲರೂ ಬಾಲ್ಕನಿಯಲ್ಲಿ ಯಾವುದಾದ್ರೂ ಲೈಟ್ಸ್ ಹಾಕಿರ್ತಾರೆ, ಸಖತ್ತಾಗಿ ಕಾಣಿಸ್ತಾ ಇರುತ್ತೆ. ಆ್ಯಕ್ಚುಲಿ ಇಲ್ಲಿ ಪಕ್ಕದಲ್ಲೇ ಸ್ವಿಮ್ಮಿಂಗ್ ಪೂಲ್ ಪಕ್ಕದಲ್ಲೇ ಫುಡ್ ಕೋರ್ಟ್ ಸಹಿತ ಇದೆ, ಅಲ್ಲಿನೂ ಸಹಿತ ಫುಡ್ ಸಿಗುತ್ತೆ. ಸೊ ನಮಗೇನಂತ ಹೇಳಿದರೆ, ನಾವು ಆಚೆ ಕಡೆ ಏನೂ ಹುಡ್ಕೊಂಡು ಹೋಗೋದೇ ಬೇಡ, ಎಲ್ಲದೂ ಇಲ್ಲೇ ಒಳಗಡೆನೇ ಇದೆ. ಅಷ್ಟು ಬ್ಯೂಟಿಫುಲ್ ಇದೆ. ಗ್ರೀನ್ರಿ ಎಷ್ಟಿದೆ ಅಂತ ಹೇಳಿದರೆ, ನನಗೆ ಆ್ಯಕ್ಚುಲಿ ನಾನು ಹಾರ್ಟ್ ಆಫ್ ದ ಸಿಟಿ ಆಫ್ ಬ್ಯಾಂಗ್ಳೂರಲ್ಲಿ ಇದ್ದೀನಿ ಅಂತ ಯಾವತ್ತೂ ಅನಿಸಿಲ್ಲ. ಬಿಕಾಸ್ ಅಷ್ಟು ಗ್ರೀನ್ರಿ ಇದೆ. ಮತ್ತು ಬರ್ಡ್ಸ್ ಬೆಳಗ್ಗೆ ಎದ್ದ ತಕ್ಷಣ ಚಿಲಿಪಿಲಿ ಅನ್ನೋದು ಕೇಳಿಸ್ಕೊತಾ ಇರ್ಬೋದು, ಅಷ್ಟು ಚೆನ್ನಾಗಿದೆ. ನಾನು ಮನೆಗೆ ಬಂದಮೇಲೂ ಸ್ವಲ್ಪ ನಂದು ವೀಡಿಯೋ ತೊಗೊಂಡೆ. ಐ ಹೋಪ್ ನೀವು ಈ ವ್ಲಾಗ್ನ ಇಷ್ಟಪಟ್ಟಿದ್ದೀರಾ ಅಂತ. ಯಾರ್ಯಾರಿಗೆ ಇಷ್ಟ ಆಗಿದೆ ನೀವು ನನಗೆ DM ಮಾಡಿ, ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಮತ್ತು ನನ್ನ ವೀಡಿಯೋಸ್ನ ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮಗೆ ಏನು ಅನಿಸ್ತು ನನ್ನ ವೀಡಿಯೋ ಬಗ್ಗೆ ಅಂತ ಹೇಳಿಬಿಟ್ಟು ನನಗೆ DM ಮಾಡಿ ತಿಳಿಸಿದ್ರೆ ಇಂಟ್ರಾಕ್ಷನ್ಸ್ ಜಾಸ್ತಿ ಇರುತ್ತೆ. ಸೊ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.